ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಒಂದು ಹೊಸ ಯೋಜನೆ ಆದರೆ ಇದೆ. ಈ ಒಂದು ಹೊಸ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಹೊಸ ಯೋಜನೆಯಡಿ ಮಹಿಳೆಯರಿಗೆ ಎಲ್ಲ ಒಂದು ಮಹಿಳೆಯರನ್ನು ಸಹ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆ್ಯಂಡ್ ಹಾಗೇನು ಸಹ ಈ ಒಂದು ಹೊಸ ಯೋಜನೆಯಡಿ ನಿಮಗೆ ಮಹಿಳೆಯರಿಗೆ ಉಚಿತವಾಗಿ ಒಂದು 30,000 ಹಣ ಆದರೆ ಸಿಗುತ್ತೆ. ಆ್ಯಂಡ್ ಹಾಗೇನು ಸಹ ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಉಚಿತವಾಗಿ 50,000ವರೆಗೂ ಹಣ ಆದರೆ ಸಿಗುತ್ತೆ. ಯಾವ ರೀತಿ ಸಿಗುತ್ತೆ ಏನು, ಇಷ್ಟಕ್ಕೂ ಈ ಒಂದು ಯೋಜನೆ ಹೆಸರೇನು, ಲಾಸ್ಟ್ ಡೇಟ್ ಯಾವಾಗ, ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು, ಕಂಡೀಷನ್ಸ್ ಏನಿದಾವೆ, ಎಲ್ಲದ್ರ ಬಗ್ಗೆನೂ ಸಹ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋಗೆ ಪಟ್ಟಂತಹ ಒಂದು ಲೈಕ್ ಅನ್ನು ಮಾಡಿ ಆ್ಯಂಡ್ ಹಾಗೇನು ಸಹ ಮರಿದೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಮೊದಲಿಗೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರಿದ್ದಾರೆ, ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತೀನಿ. ಗೃಹಲಕ್ಷ್ಮಿ ಯೋಜನೆಯನ್ನು ಹಣ ಪಡ್ಕೊತಿರುವಂತಹ ಮಹಿಳೆಯರ ಅಲ್ಲ, ಪ್ರತಿಯೊಂದು ಮಹಿಳೆಯರನ್ನು ಸಹ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿ, 18ರಿಂದ 55 ವರ್ಷದೊಳಗಡಿನ ಎಲ್ಲ ಒಂದು ಮಹಿಳೆಯರನ್ನು ಸಹ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂಡ್ ಬಟ್ ಇದಕ್ಕಿರುವಂತಹ ಒಂದು ಕಂಡೀಷನ್ ಏನು ಅಂತ ಅಂದ್ರೆ, ಒಂದು ಫ್ಯಾಮಿಲಿಯಲ್ಲಿ ಒಂದು ಮಹಿಳೆ ಅಷ್ಟೇ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೋಬಹುದು ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಈ ಒಂದು ಯೋಜನೆಯ ಲಾಭ ನೀವು ಪಡ್ಕೋಬೇಕಿದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಹೇಳ್ತೀನಿ. ನೋಡಿ, ಸಿಂಪಲ್ ಡಾಕ್ಯುಮೆಂಟ್ಸ್ ಇರುತ್ತೆ. ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಅಂಡ್ ಹಾಗೇನು ಸಹ ನಿಮ್ಮ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ, ಅಂಡ್ ಹಾಗೇನು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ, ಅಂಡ್ ನೆಕ್ಸ್ಟ್ ನಿಮ್ಮ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಆದ್ರೆ ಬೇಕಾಗುತ್ತೆ. ಓಕೆನಾ, ಇಷ್ಟು ಡಾಕ್ಯುಮೆಂಟ್ಸ್ ಬೇಕು. ಇದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆದ್ರೆ ಬೇಕು. ಆ ಒಂದು ಡಾಕ್ಯುಮೆಂಟ್ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಯೋಜನೆಯ ಹೆಸರೇನು ಅಂತ ಹೇಳ್ತೀನಿ. ನೋಡಿ, ಈ ಒಂದು ಯೋಜನೆ ಬಂದ್ಬಿಟ್ಟು ನಿಮಗೆ ಉದ್ಯೋಗಿನಿ ಯೋಜನೆ ಅಂತ. ಓಕೆನಾ, ಈ ಒಂದು ಉದ್ಯೋಗಿನಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತವಾಗಿ ಒಂದು 30,000 ಹಣ ಸಿಗುತ್ತೆ. ಅಂಡ್ ಹಾಗೇನು ಸಹ ಉಚಿತವಾಗಿ ಒಂದು 50,000 ಹಣ ಆದ್ರೆ ಸಿಗುತ್ತೆ. ಅದು ಯಾವ ರೀತಿ ಸಿಗುತ್ತೆ ಏನು ಅಂತ ಹೇಳ್ತೀನಿ. ನೋಡಿ, ಈ ಒಂದು ಉದ್ಯೋಗಿನಿ ಯೋಜನೆಯಡಿ ಮಹಿಳೆಯರಿಗೆ ಒಂದು ಇದರಲ್ಲಿ SC ಅಂಡ್ ST ಕ್ಯಾಟಗಿರಿ ಮಹಿಳೆಯರಿಗೆ ಅಪ್ ಟು 3 lakhs ವರೆಗೂ ಒಂದು ಲೋನ್ ಅನ್ನ ಕೊಡ್ತಾರೆ. ಈ ಒಂದು ಅಪ್ ಟು 3 lakhs ವರೆಗೂ ಲೋನ್ ಏನು ಕೊಡ್ತಾರೆ, ಈ ಒಂದು ಲೋನ್ ಅಲ್ಲಿ ಅವ್ರಿಗೆ ಒಂದು 50% ಸಬ್ಸಿಡಿ ಆದ್ರೆ ಸಿಗುತ್ತೆ. ಓಕೆನಾ, 50% ಸಬ್ಸಿಡಿ ಅಂತ ಏನು ಅಂತ ಅಂದ್ರೆ, ಈಗ ನಿಮಗೆ ಒಂದು 3 ಲಕ್ಷ ಲೋನ್ ಸಿಗುತ್ತೆ ಅಂತ ಅನ್ಕೊಳ್ಳಿ. ಅದರಲ್ಲಿ ನೀವು ಕೇವಲ 1.5 ಲಕ್ಷ ಅಷ್ಟೇ ರಿಟರ್ನ್ ಅವ್ರಿಗೆ ಅಮೌಂಟ್ ಅನ್ನ ಪೇ ಮಾಡಬೇಕು. ಉಳಿದಿರುವಂತಹ 1.5 ಲಕ್ಷ ಆದ್ರೆ ನಿಮಗೆ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ. ಯಾರಿಗೆ? SC ಅಂಡ್ ST ಕ್ಯಾಟಗಿರಿ ಮಹಿಳೆಯರಿಗೆ. ಅಂಡ್ ನೆಕ್ಸ್ಟ್ ನಾರ್ಮಲ್ ಜನರಲ್ 3A 2A ಈ ತರ ಕ್ಯಾಟಗಿರಿ ಅಂತ ಮಹಿಳೆಯರಿಗೆ, ಇವರಿಗೆ ನೋಡಿ ಈಗ ಅಪ್ ಟು ಅವ್ರಿಗೂ 3 ಲಕ್ಷದವರೆಗೂ ಲೋನ್ ಆದ್ರೆ ಸಿಗುತ್ತೆ. ಬಟ್ ಅವ್ರಿಗೆ 30% ಅಷ್ಟೇ ಸಿಗುತ್ತೆ. ಓಕೆನಾ, ಈ 30% ಯಾವ ರೀತಿ ಅಂತ ಅಂದ್ರೆ, ಈಗ ಅಪ್ ಟು 3 lakhs ವರೆಗೂ ಲೋನ್ ಇರೋದು. ಈ ಒಂದು ಉದ್ಯೋಗಿನಿ ಯೋಜನೆ ಏನಕ್ಕೆ ಕೊಡ್ತಾರೆ, ನೀವೇನಾದ್ರೂ ಚಿಕ್ಕದಾಗ ಒಂದು ಬಿಸ್ನೆಸ್ ಅನ್ನ ಮಾಡ್ಕೋತೀನಿ, ಇಲ್ಲ ಅಂತಂದ್ರೆ ನಾನು ದೊಡ್ಡದಾಗಿ ಬಿಸ್ನೆಸ್ ಮಾಡ್ಕೋತೀನಿ ಅಂತ ಮಹಿಳೆಯರು ಯಾರಾದ್ರೂ ಮುಂದೆ ಬಂದು ನಾವು ಬಿಸ್ನೆಸ್ ಅನ್ನ ಮಾಡ್ಕೋಬೇಕು ಮುಂದೆ ಅನ್ನೋ ಹಾಗಿದ್ರೆ ನಿಮಗೆ ಲೋನ್ ಅನ್ನ ಕೊಡ್ತಾರೆ. ಓಕೆನಾ, ಈಗ ಜನರಲ್ ಕ್ಯಾಟಗಿರಿ ಅವ್ರಿಗೆ ನಿಮ್ಗೆ ಅಪ್ ಟು 3 lakhs ವರೆಗೂ ಲೋನ್ ಅನ್ನ ಕೊಡ್ತಾರೆ. ನೀವೀಗ ಅದರಲ್ಲಿ ಬಂದ್ಬಿಟ್ಟು 1 ಲಕ್ಷದವರೆಗೂ ಲೋನ್ ಅನ್ನ ತಗೋತೀರಾ. ನೀವೇನೋ ಒಂದು ಚಿಕ್ಕದ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ನೀವು 1 ಲಕ್ಷ ಲೋನ್ ಅನ್ನ ತಗೊಂಡಾಗ ನೀವು ರಿಟರ್ನ್ ಅವ್ರಿಗೆ 70,000 ಬ್ಯಾಂಕ್ಗೆ ರಿಟರ್ನ್ ಪೇ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಉಳಿದಿರುವಂತ 30,000 ಅಮೌಂಟ್ ಏನಿದೆ, ಈ ಒಂದು 30,000 ಅಮೌಂಟ್ ಬಂದ್ಬಿಟ್ಟು ನಿಮಗೆ ಒಂದು ಸಬ್ಸಿಡಿ ರೂಪದಲ್ಲಿ ಬಿಟ್ಕೊಡ್ತಾರೆ. ಓಕೆನಾ, ನೀವು ಕೇವಲ 70,000 ಅಷ್ಟೇ ಕಟ್ಟಬೇಕಾಗುತ್ತೆ. ನಾನು ಅದಕ್ಕೆ ಇವತ್ತಿನ ಈ ವಿಡಿಯೋ ಟೈಟಲ್ ಅಲ್ಲಿ ತಮ್ಮನಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇಲ್ಲಿ SC ಅಂಡ್ ST ಕ್ಯಾಟಗಿರಿ ಮಹಿಳೆಯರಿಗೆ ಅಪ್ ಟು 3 lakhs ವರೆಗೂ ಲೋನ್ ಅನ್ನ ಕೊಡ್ತಾರೆ. ಅದರಲ್ಲಿ ಅವ್ರಿಗೆ 50% ಸಬ್ಸಿಡಿಯನ್ನ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಜನರಲ್ 2A 3A ಈ ಒಂದು ಕ್ಯಾಟಗಿರಿ ಮಹಿಳೆಯರಿಗೆ 3 ಲಕ್ಷದವರೆಗೂ ಅವ್ರಿಗೂ ಲೋನ್ ಅನ್ನ ಕೊಡ್ತಾರೆ. ಅವ್ರಿಗೆ 30% ಸಬ್ಸಿಡಿಯನ್ನ ಬಿಟ್ಕೊಡ್ತಾರೆ. ಓಕೆನಾ, ಇದಕ್ಕೆ ನೋಡಿ ಲಾಸ್ಟ್ ಡೇಟ್ ಯಾವಾಗ ಅಂತ ಅಂದ್ರೆ 21 ಸೆಪ್ಟೆಂಬರ್ ಇದೇ ತಿಂಗಳಲ್ಲಿ ನಿಮಗೆ ಸಾಯಂಕಾಲ 5:30ವರೆಗೂ ಟೈಮ್ ಅನ್ನ ಇರುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ. ನೋಡಿ, ಇದಕ್ಕಿರುವಂತಹ ಇನ್ನೊಂದು ಕಂಡೀಷನ್ ಏನು ಅಂತ ಅಂದ್ರೆ, ಈಗ ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ವಾ, SC ಅಂಡ್ ST ಕ್ಯಾಟಗಿರಿ ಮಹಿಳೆಯರದು ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ನಿಮ್ದು 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಓಕೆನಾ, 2 ಲಕ್ಷಕ್ಕಿಂತ ಮೇಲೆ ಇತ್ತು ಅಂತಂದ್ರೆ ನೀವು ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. 2 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಈ ಒಂದು ಯೋಜನೆಯ ಲಾಭವನ್ನು ನೀವು ಪಡ್ಕೋಬಹುದು. ಅಂಡ್ ನೆಕ್ಸ್ಟ್ 2A ಕ್ಯಾಟಗಿರಿ ಅವರು, 3A ಕ್ಯಾಟಗಿರಿ ಜನರಲ್ ಕ್ಯಾಟಗಿರಿ ಮಹಿಳೆಯರು ಬಂದ್ಬಿಟ್ಟು ನಿಮಗೆ 1.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಆನ್ಯುವಲ್ ಇನ್ಕಮ್. ಹಾಗಷ್ಟೇ ನೀವು ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೋಬಹುದಾಗಿರುತ್ತೆ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ಈ ಒಂದು ಯೋಜನೆಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ನೋಡಿ, ಮೈನ್ ಆಗಿ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದ್ರೆ, ಈಗ ನೀವು ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತೆ, ಅಂಡ್ ಹಾಗೇನು ಸಹ ನಿಮ್ಮದು ಪ್ರಾಜೆಕ್ಟ್ ರಿಪೋರ್ಟ್ ಆದ್ರೆ ಬೇಕಾಗುತ್ತೆ. ಓಕೆನಾ, ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಏನೆಲ್ಲ ಮೆನ್ಷನ್ ಆಗಿರಬೇಕು ಅಂತ ಅಂದ್ರೆ, ನೀವು ಏನೊಂದು ಉದ್ಯೋಗಿನಿ ಯೋಜನೆ ಏನಕ್ಕೆ ಕೊಡ್ತಿದ್ದೀರಾ, ಏನಾದರೂ ಚಿಕ್ಕದಾಗ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ನೀವೇನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಆ ಒಂದು ಬಿಸ್ನೆಸ್ಗೆ ಎಷ್ಟು ಖರ್ಚಾಗುತ್ತೆ, ಆ ಒಂದು ಬಿಸ್ನೆಸ್ಗೆ ಎಷ್ಟು ವರ್ಕರ್ಸ್ ಬರ್ತಾರೆ, ಈ ರೀತಿ ಅಂತ ಹೇಳ್ಬಿಟ್ಟು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಆದ್ರೆ ಬೇಕಾಗುತ್ತೆ. ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇತ್ತು ಅಂತ ಅಂದ್ರೆ ನೀವು ಈ
ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಸರ್ ಅಂತ ನೀವು ಕೇಳಬಹುದು. ನೋಡಿ, ಈ ಒಂದು ಯೋಜನೆಗೆ ನೀವು ಎಲ್ಲೆಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಅಂದ್ರೆ ಗ್ರಾಮವನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು, ಕರ್ನಾಟಕವನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆನಾ. ಈಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಹೋಗ್ಬಿಟ್ಟು ಎಲ್ಲಾದ್ರೂ ಅರ್ಜಿಯನ್ನು ಸಲ್ಲಿಸಿದ್ರೆ ಅಲ್ಲಿ ಹೋಗ್ಬಿಟ್ಟು ನೀವು ಉದ್ಯೋಗಿನಿ ಯೋಜನೆಗೆ ನಾನು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ರೆ ಅವರು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಹೇಳ್ತಾರೆ. ಈ ಎಲ್ಲಾ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಇತ್ತು ಅಂತ ಅಂದ್ರೆ ಅವರು ಈ ಒಂದು ಯೋಜನೆಗೆ ನಿಮ್ಗೆ ಅಪ್ಲೈ ಮಾಡ್ಕೊಡ್ತಾರೆ. ಓಕೆನಾ. ಈ ಒಂದು ಯೋಜನೆಯಲ್ಲಿ ಸಿಗುವಂತಹ ಲಾಭ ನಾನು ಮತ್ತೆ ಹೇಳ್ತಿದ್ದೀನಿ. ನೋಡಿ, ನೀವು ಉದ್ಯೋಗಿನಿ ಯೋಜನೆ ಅಂತ ಅಂದ್ರೆ ಇಲ್ಲಿ ಮಹಿಳೆಯರು ಏನಾದರೂ ಚಿಕ್ಕದಾಗಿ ಬಿಸ್ನೆಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸರ್ಕಾರದ ಕಡೆಯಿಂದ ಕೊಡ್ತಿರುವಂತಹ ಒಂದು ಸಹಾಯಧನ ಅಂತಾನೆ ಹೇಳ್ಬೋದು. ಈಗ ನಿಮ್ಗೆ ಒಂದು SC and ST ಕ್ಯಾಟಗರಿ ಮಹಿಳೆಯರಿಗೆ 3 ಲಕ್ಷದವರೆಗೂ ಲೋನ್ ಅನ್ನ ಕೊಡ್ತಾರೆ. ಆ ಒಂದು ಕ್ಯಾಟಗರಿ ಮಹಿಳೆಯರು ಕೇವಲ ಅವ್ರಿಗೆ ಎಷ್ಟು ರಿಟರ್ನ್ ಪೇ ಮಾಡಬೇಕು, 1.5 ಲಕ್ಷ ಅಷ್ಟೇ ಪೇ ಮಾಡಬೇಕಾಗುತ್ತೆ ಬ್ಯಾಂಕ್ಗೆ ರಿಟರ್ನ್. ಅಂಡ್ ಮತ್ತೆ ಉಳಿದಿರುವಂತಹ 1.5 ಲಕ್ಷ ನಿಮಗೆ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಜನರಲ್ ಕ್ಯಾಟಗರಿ ಮಹಿಳೆಯರಿಗೆ ಅವರಿಗೆ ಬಂದ್ಬಿಟ್ಟು ಒಂದು 30% ಸಬ್ಸಿಡಿಯನ್ನ ಕೊಡ್ತಾರೆ. ಈಗ ಅವ್ರಿಗೆ 3 ಲಕ್ಷ ಲೋನ್ ಕೊಟ್ಟರು ಅಂತ ಅಂದ್ರೆ ಅದರಲ್ಲಿ ಅವರು 2,10,000 ರಿಟರ್ನ್ ಪೇ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ 90,000 ಅವರಿಗೆ ಒಂದು ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ. ಓಕೆನಾ. ಈ ರೀತಿ ನಿಮಗೆ ಮಹಿಳೆಯರಿಗೆ ಉಚಿತವಾಗಿ ಹಣ ಆದರೆ ಸಿಗುತ್ತೆ. ನೀವೇನಾದ್ರೂ ಒಂದು ಚಿಕ್ಕದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಈ ಕೂಡಲೇ ಹೋಗ್ಬಿಟ್ಟು ಉದ್ಯೋಗಿನಿ ಯೋಜನೆಗೆ ಒಂದು ಅರ್ಜಿಯನ್ನ ಸಲ್ಲಿಸಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೋಬಹುದು. ಈ ಒಂದು ಯೋಜನೆಯ ಲಾಸ್ಟ್ ಡೇಟ್ ಸಹ ಹೇಳಿದೀನಿ. ಇದೇ ತಿಂಗಳು 21ನೇ ತಾರೀಕು ನಿಮ್ಗೆ ಸಂಜೆ 5:30ವರೆಗೂ ಟೈಮ್ ಆದ್ರೆ ಇರುತ್ತೆ. ನೀವು ಕರ್ನಾಟಕವನ್ನು ಗ್ರಾಮವನ್ಗೆ ಹೋಗ್ಬಿಟ್ಟು ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಆಗಿರುತ್ತೆ. ಓಕೆನಾ. ಇನ್ನು ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಇದೇ ತರದ ಎಲ್ಲ ಸರ್ಕಾರದ ಹೊಸ ಯೋಜನೆಯ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಲು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.